ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಚಾನಲ್. ಭಗವಂತನ ಮೇಲೆ ಸೇಡು ಕಾದಂಬರಿ 2ನೇ ಭಾಗದ ಕೊನೆಗೆ ಗಂಗು ಹತ್ರ ನಿರಂಕುಶ ಖಡ್ಗವಿದ್ಯೆ ಮತ್ತು ಕಾಲಂಜರಿ ಬಗಳ ಕೂಪ ತಂತ್ರವಿದ್ಯೆಗಳನ್ನು ಕಲಿತಾನೆ. ನಾಗಾರ್ಜುನನ ಕುಟಿಲ ಬುದ್ಧಿಗೆ ಜಯದ್ರಥ ಪುಷ್ಟಿ ಕೊಟ್ಟು ಬೆಳೆಸ್ತಾ ಇರ್ತಾನೆ. ಈಗ ಅಲ್ಲಿಂದ 3ನೇ ಭಾಗದಲ್ಲಿ ಕತೆ ಮುಂದುವರಿಸ್ತಿದ್ದೀನಿ. ನಾಗಾರ್ಜುನ ಅಣ್ಣಂದಿರು ಇಬ್ಬರು ಸತ್ತ ಮೇಲೆ ತನಗೆ ರಾಜ್ಯ ಸಿಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಆದರೆ ಅವರು ಸಾಯಬೇಕು, ಇವನ ಮೇಲೆ ಎಲ್ಲೂ ಅನುಮಾನ ಬರಬಾರ್ದು. ಆ ರೀತಿ ಏನು ಅಂತ ಪ್ಲ್ಯಾನ್ ಮಾಡೋಕ್ಕೆ ಒಂದು ಉಪಾಯ ಸಿಗುತ್ತೆ. ಆ ಉಪಾಯ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಕತೆ ಹಿಂದಕ್ಕೆ ಹೋಗಬೇಕು. ನಾಗಾರ್ಜುನ ಮತ್ತು ನೀಲಾಗೆ ಒಬ್ಬಳು ಮಗಳು, ಅವಳ ಹೆಸರು ಸುಭದ್ರ. ಆ ಮಗಳು ರಾಜನ ಅರಮನೆ ಎಲ್ಲ ಎಲ್ಲ ಅರಮನೆಗಳಲ್ಲಿ ಓಡಾಡ್ತಾ ಇರ್ತಾಳೆ. ಈ ಕಡೆ ಶ್ರೀಮುಖನ ಹೆಂಡತಿ ಕಾಳಿಂದಿ ಮತ್ತು ವಿಜಯಸಿಂಹನ ಹೆಂಡತಿ ಬಾಮಗೆ ಅವಳಂದರೆ ತುಂಬ ಪ್ರೀತಿ. ಅವಳಿಗೂ ಅಷ್ಟೇ ಇವರಂದರೆ ತುಂಬ ಇಷ್ಟಪಡ್ತಾ ಇರ್ತಾಳೆ. ತುಂಬ ಸಲಿಗೆ ಕೂಡ ಇರುತ್ತೆ. ತಾತನಿಗೆ ಈ ಮಗಳನ್ನ ಮುದ್ದಿನ ಮಾತು ಅಂದರೆ ತುಂಬ ಖುಷಿ, ರೋಮಪಾದ ಮಹಾರಾಜರಿಗೆ ಮತ್ತು ಅವರ ಹೆಂಡತಿಗೆ. ಹೀಗಿರುವಾಗ ಸುಭದ್ರ ಯಾವಾಗಲೂ ಯಾವುದೋ ಒಂದು ದೊಡ್ಡಮ್ಮ ಅಥವಾ ಅಜ್ಜಿ ತಾತನ ಮನೆಯಲ್ಲಿ ಮಲಗ್ತಾ ಇರ್ತಾಳೆ, ಊಟ ಮಾಡ್ತಾ ಇರ್ತಾಳೆ. ಅವಳನ್ನ ಹುಡ್ಕೊಂಬಂದಾಗ ನಾಗಾರ್ಜುನನಿಗೆ ಎಷ್ಟೊಂದು ಸತಿ ಅವರ ಮನೆಗಳಲ್ಲಿ ಶ್ರೀಮುಖ ಮತ್ತು ವಿಜಯಸಿಂಹನ ಮನೆಯಲ್ಲೇ ಊಟ ಮಾಡೋದು, ಅಲ್ಲಿ ಸ್ವಲ್ಪ ಅತ್ತಿಗೆದೀರ ಜೊತೆ ಮಾತಾಡೋದು, ಅಣ್ಣಂದಿರ ಹತ್ರ ಸ್ವಲ್ಪ ಸಲಿಗೆ ಬೆಳೆಯೋದು ನಡೆಯುತ್ತೆ. ಹೀಗೆ ಶ್ರೀಮುಖನಿಗೂ ಮತ್ತು ವಿಜಯಸಿಂಹನಿಗೂ ಇಬ್ಬರಿಗೂ ನಾಗಾರ್ಜುನ ತುಂಬ ಅರಮರೆ ಇಲ್ಲದ ಒಳ್ಳೆ ತಮ್ಮ ಅನ್ನೋ ಥರ ಭಾವನೆ ಹುಟ್ಟಿಸ್ತಾನೆ. ಇದು ಒಂದು ಕಡೆ ನಡೀತಾ ಇದ್ದರೆ, ಶ್ರೀಮುಖನಿಗೆ ಇನ್ನು ಸ್ಪರ್ಧೆಗಳೆಲ್ಲ ಮುಗಿದ್ವು. ಕಾರ್ತಿಕ ಮಾಸ ಶುದ್ಧ ದಶಮಿ ದಿನ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ರೋಮಪಾದ ಮಹಾರಾಜರು ನಿರ್ಧರಿಸ್ತಾರೆ. ಅದು ಪ್ಲವನಾಮ ಸಂವತ್ಸರ. ಹಾಗೆ ವಿಜಯಸಿಂಹನ ವಿಷಯಕ್ಕೆ ಬಂದರೆ, ಅವನು ತುಂಬ ಸ್ಫುರದ್ರೂಪಿ, ಕಾಮುಕ, ತುಂಬ ಒಳ್ಳೆ ಖಡ್ಗವಿದ್ಯಾಗಾರ. ಜೊತೆಗೆ ಅವನಂದರೆ ಎಷ್ಟು ಜನಕ್ಕೆ ಎಷ್ಟು ಸಲಿಗೆ ಇರುತ್ತೋ ತುಂಬ ಜನಕ್ಕೆ ಅಷ್ಟೇ ಭಯ ಕೂಡ ಇರುತ್ತೆ. ಹೀಗೆ ಇರುವಾಗ ನಿರಂಕುಶನಿಗೆ ಮಾತ್ರ ಅವನಂದರೆ ಆಗಲ್ಲ. ಯಾಕಂದರೆ ಇವರಿಬ್ಬರು ಒಂದೇ ಕಡೆ ವಿದ್ಯಾಭ್ಯಾಸ ಮಾಡಿರ್ತಾರೆ. ಅದರಲ್ಲಿ ಸುಮಾರು ವಿಷಯಗಳು ನಿರಂಕುಶನ ಅಪ್ಪ ಇವರಿಬ್ಬರಿಗೂ ಹೇಳ್ಕೊಡ್ತಾರೆ. ವಿಜಯಸಿಂಹನ ಆಸಕ್ತಿ ನೋಡಿ ನಿರಂಕುಶನಿಗೆ ಹೇಳಿಕೊಡದಿದ್ದ ಕೆಲವು ವಿದ್ಯೆಗಳನ್ನು ಕೂಡ ವಿಜಯಸಿಂಹನಿಗೆ ಹೇಳಿಕೊಟ್ಟಿರ್ತಾರೆ. ಅವರಿಬ್ಬರಿಗೂ ಒಂಥರ ಪ್ರೊಫೆಷ್ನಲ್ ರೈವಲ್ರಿ ಇರುತ್ತೆ. ಇವರಿಬ್ಬರು ಪ್ರಾಕ್ಟೀಸ್ ಮಾಡುವಾಗ ನಿರಂಕುಶನಿಗೆ ಒಬ್ಬ ತಂಗಿ ಇರ್ತಾಳೆ, ಜಾಂಬವತಿ. ಆಗ ಇವರಿಬ್ಬರು ಖಡ್ಗವಿದ್ಯೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವಳು 7-8 ವರ್ಷದ ಹುಡುಗಿ. ಇತ್ತೀಚಿನ ದಿನಗಳಲ್ಲಿ ನಿರಂಕುಶ ಈ ಹಸು ಮಂದೆಗಳ ಹತ್ರ ಇರೋದನ್ನು ಬಿಟ್ಟು, ಹಸು ಮಂದೆಗಳಲ್ಲಿ ಹತ್ರನೇ ಇವ್ರಿಗೆ ಒಂದು ಕೋಟೆ ಕೊಟ್ಟಿರ್ತಾರೆ, ಆ ಕೋಟೆ ಬಿಟ್ಟು ಪಕ್ಕದಲ್ಲೇ ಇದ್ದ ಒಂದು ಭವನದಲ್ಲಿ ನಿವಸಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಸಿಡೆಂಟಲ್ಲಾಗಿ ವಿಜಯಸಿಂಹ ನಿರಂಕುಶನ ಮನೆಗೆ ಹೋದಾಗ ನಿರಂಕುಶನ ತಂಗಿ ಜಾಂಬವತಿಯನ್ನು ನೋಡ್ತಾನೆ. ನೋಡಿದಾಗ ಅವಳು ತುಂಬ ಸ್ಫುರದ್ರೂಪಿಯಾಗಿರ್ತಾಳೆ, ತುಂಬ ಅಪರೂಪವತಿ, ತುಂಬ ಆಕರ್ಷಣೀಯವಾಗಿರ್ತಾಳೆ. ಅವಳು ಮಾತಾಡ್ತಿದ್ರೆ, ಅವಳು ಇವನ್ನ ನೋಡ್ತಿದ್ರೆ ಅವಳಿಗೆ ಇವನಂದರೆ ಇಷ್ಟ ಅನ್ನೋ ಭಾವನೆ ವಿಜಯಸಿಂಹನಿಗೆ ಬರುತ್ತೆ. ಹಾಗೆ ಒಂದೆರಡು ಸತಿ ಚೆನ್ನಾಗಿ ಮಾತು ಆಡ್ತಾನೆ, ಪದೇ ಪದೇ ಅವ್ರ ಮನೆಗೆ ಹೋಗ್ತಾನೆ. ಇವನು ಅವ್ರ ಮನೆಗೆ ಹೋಗೋದು ಜಾಂಬವತಿ ನಿರಂಕುಶನ ತಾಯಿಗೆ ಅಷ್ಟೇನು ಇಷ್ಟ ಆಗದೆ ಹೋದರೂ ಅವರ ಅಜ್ಜಿಗೆ ಇವನು ಬರೋದು ತುಂಬ ಇಷ್ಟ. ಅಲ್ಲಿರೋ ಕೆಲಸಗಾರರೆಲ್ಲ ಈ ರಾಜಂದಿರು ಅಂದ್ಕೊಂಡ್ರೆ ಬಿಡ್ತಾರಾ, ಇವಳನ್ನ ಮದುವೆ ಆಗ್ತಾರೆ. ಹಾಗಾಗಿ ಮುಂದಕ್ಕೆ ಇವ್ರ ಜೊತೆ ಇರೋದೇ ಒಳ್ಳೆಯದು ಅಂದ್ಕೊಂಡು ತುಂಬ ಜನ ವಿಜಯಸಿಂಹನಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಹೀಗಿರುವಾಗ ಅಜ್ಜಿ ಇವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ, ನೀವಿಬ್ಬರು ಒಂದು ಸತಿ ಖಡ್ಗವಿದ್ಯೆಯಲ್ಲಿ ಕಾದಾಡಿದ್ರೆ ನೋಡ್ಬೇಕನ್ನಿಸ್ತಿದೆ ನನಗೆ ಅಂತ ಪದೇ ಪದೇ ಆಸೆಯನ್ನು ಹೊರಹಾಕ್ತಾ ಇರ್ತಾಳೆ. ಹಾಗೆ ಒಂದು ದಿನ ಜಾಂಬವತಿ ಡೋಲು ಮತ್ತು ಖಡ್ಗ ತಗೊಂಡು ಅವರ ಇರುವ ಭವನದ
ಉತ್ತರ ದಿಕ್ಕಿಗೆ ಹೋಗಿ ಕಾದಾಡ್ತಾರೆ. ಈ ಕಾದಾಡೋ ನಿಟ್ಟಿನಲ್ಲಿ ವಿಜಯಸಿಂಹನ ದೇಹದ ಮೇಲೆ ಅಲ್ಲಲ್ಲಿ ಗಾಯಗಳಾಗ್ತವೆ. ಜಾಂಬವತಿ ತುಂಬ ಒಳ್ಳೆ ಖಡ್ಗವಿದ್ಯಾಗಾರ್ತಿ. ಹಾಗೆ ಆದರೆ ಇವನಿಗೆ ಯಾವಾಗ ಏಟಾಗುತ್ತೋ ಆಗ ಅವಳು ಇವನಿಗೆ ಶುಶ್ರೂಷೆ ಮಾಡೋಕ್ಕೆ ನಿಲ್ತಾಳೆ. ಅವರಿಬ್ಬರಿಗೂ ಒಬ್ಬರ ಸ್ಪರ್ಶದಲ್ಲಿ ಒಬ್ಬರಿಗೆ ತುಂಬ ಪ್ರೀತಿ ಹುಟ್ಟುತ್ತೆ. ಹಾಗೆ ಅವರಿಬ್ಬರ ಮಧ್ಯೆ ತುಂಬ ಸಲಿಗೆನೂ ಬೆಳೆಯುತ್ತೆ. ಇಬ್ಬರು ತುಂಬ ಜಾಸ್ತಿ ಮಾತಾಡ್ಕೊಳ್ತಾರೆ. ಹೀಗೆ ನಡೆಯುವಾಗ ನಾನು ಯಾವಾಗಾದರೂ ಮಧ್ಯರಾತ್ರಿ ಬಂದರೆ ಮನೆಗೆ ನೀನು ಕಳ್ಳ ಅಂತ ನಾನು ಹೊರಗೆ ಹಾಕ್ತೀಯಾ, ನನ್ನನ್ನು ರೆಕಗ್ನೈಸ್ ಮಾಡ್ತೀಯಾ ಅಂತ ಕೇಳ್ತಾನೆ ವಿಜಯಸಿಂಹ. ಆಗ ಜಾಂಬವತಿ ಹೇಳ್ತಾಳೆ, ನೀನು ಕಳ್ಳನೇ ಅಲ್ವಾ, ಕಳ್ಳ ಅಂತಲೇ ಹೇಳ್ತೀನಿ ಅಂತ ನಗ್ತಾಳೆ. ಆದರೆ ಈ ಶುಶ್ರೂಷೆ ಮಾಡೋ ಈ ಹೊತ್ತಿಗೆ ಆ ಮನೆಯ ಆಯ ಮತ್ತು ಎಲ್ಲನೂ ಗೊತ್ತಾಗಿತ್ತು ಅವನಿಗೆ, ಯಾರ ರೂಮು ಎಲ್ಲಿದೆ ಅನ್ನೋದು. ಮತ್ತು ಕೆಲಸಗಾರರು ಇವನಿಗೆ ಸಪೋರ್ಟಿವ್ ಆಗೇ ಇದ್ದರು. ಹೀಗಿರುವಾಗ ವಿಜಯಸಿಂಹ ಒಂದಿನ ರಾತ್ರಿ ಅಲ್ಲಿ ಹೋಗ್ತಾನೆ. ಕಳ್ಳನ ಥರನೇ ಹೋಗ್ತಾನೆ. ಜಾಂಬವತಿ ಅವನ ಹತ್ರ ರೆಕಗ್ನೈಸ್ ಮಾಡಿ ಸರಿಯಾಗಿ ಮಾತಾಡ್ತಾಳೆ. ಭವನದಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಾರೆ. ಹಾಗೆ ಅವರಿಬ್ಬರ ಮಧ್ಯ ದೇಹ ಸಂಪರ್ಕ ಬೆಳೆಯುತ್ತೆ. ತದನಂತರ ಅವರಿಬ್ಬರು ಪದೇ ಪದೇ ಈ ರೀತಿ ಮಧ್ಯರಾತ್ರಿಯಲ್ಲಿ ಹೊರಗಡೆ ಮೀಟ್ ಮಾಡೋದು ಕಂಟಿನ್ಯೂ ಆಗುತ್ತೆ. ಈ ಥರದ ಅಫೇರ್ಸ್ ಫಸ್ಟು ಹೊರಗಡೆಯವ್ರಿಗೆ ಗೊತ್ತಾಗಿ ಕೊನೆಯಲ್ಲಿ ಮನೆಯಲ್ಲಿರೋರಿಗೆ ಗೊತ್ತಾಗೋದು. ಇಲ್ಲೂ ಅದೇ ನಡೆಯಿತು. ಜಾಂಬವತಿಯ ಅಣ್ಣ, ಅಮ್ಮ, ಅಜ್ಜಿ ಎಲ್ಲರಿಗೂ ಈ ವಿಷಯ ಗೊತ್ತಾಯಿತು. ಆದರೆ ಯಾರೂ ಅವಳನ್ನ ಏನೂ ಅನ್ನಲಿಲ್ಲ. ಆದರೆ ನಿರಂಕುಶನಿಗೆ ವಿಜಯಸಿಂಹನ ಮೇಲೆ ಮೊದಲೇ ಇದ್ದ ಅಸೂಯೆ, ಈ ಅಸಮಾಧಾನಗಳು ಮತ್ತಿಷ್ಟು ಕೋಪಗೊಳ್ಳುವ ಹಾಗೆ ಮಾಡುತ್ತವೆ. ಆದರೆ ಇದನ್ನು ಕಣ್ಣಾರೆ ನೋಡದೆ ನಾನು ಅವನಿಗೆ ನಂಬೋಕ್ಕಾಗಲ್ಲ. ಅದು ಏನೇ ಇರಲಿ, ಕಣ್ಣಾರೆ ನೋಡಿದ್ರೆ ಮಾತ್ರ ಅವನು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತಾನೆ. ಅನ್ಫಾರ್ಚುನೇಟ್ಲಿ ನಿರಂಕುಶನಿಗೆ ಒಂದು ಸತಿ ಕೂಡ ವಿಜಯಸಿಂಹ ಸಿಗಾಕ್ಕೊಳ್ಳಲ್ಲ. ಕಾರಣ ಏನಂದರೆ, ವಿಜಯಸಿಂಹ ರಾಜನ ಮನೆತನದವನು, ಜೊತೆಗೆ ಅಲ್ಲಿರೋ ಕೆಲಸದವರು ಇವನಿಗೆ ಸಪೋರ್ಟಿವ್ ಆಗಿರೋರು. ಆದ ಕಾರಣ ನಿರಂಕುಶನ ಸ್ಕೆಡ್ಯೂಲ್ ಏನು ಅಂತ ವಿಜಯಸಿಂಹನಿಗೆ ಗೊತ್ತಾಗತ್ತೆ. ವಿಜಯಸಿಂಹನಿಗೆ ಇರೋ ಸ್ಕೆಡ್ಯೂಲ್ ನಿರಂಕುಶನಿಗೆ ಗೊತ್ತೇ ಆಗಲ್ಲ. ಹೀಗಿರುವಾಗ ನಾಗಾರ್ಜುನ ವಿಜಯಸಿಂಹನ ಜೊತೆ ತುಂಬ ಒಳ್ಳೆ ಮಾತು ಆಡ್ತಾ ತುಂಬ ಒಳ್ಳೆ ಫ್ರೆಂಡ್ ಅನ್ನಿಸ್ಕೊಳ್ತಾನೆ. ಈ ಮಧ್ಯದಲ್ಲಿ ವಿಜಯಸಿಂಹನ ಹೆಂಡತಿ ಭಾಮ ಏನೋ ಕಾರ್ಯಗಳಿಗಾಗಿ ಅವಳ ತವರು ಮನೆಗೆ ಹೋಗ್ತಾಳೆ. ವಿಜಯಸಿಂಹ ತುಂಬ ಒಬ್ಬಂಟಿಯಾಗಿ ಫೀಲಾಗಿ ಇನ್ನು ಅವಾಗಿಂದ ತುಂಬ ಹೆಚ್ಚಾಗೆ ಜಾಂಬವತಿ ಮನೆಗೆ ಹೋಗಿ ಬರ್ತಾ ಇರ್ತಾಳೆ. ಯಾವಾಗ ಇವನಿಗೆ ಅಣ್ಣಂದಿರನ್ನ ಇಬ್ಬರನ್ನ ಸಾಯಿಸಬೇಕು ಅಂತ ಅನಿಸುತ್ತೋ ಆಗ ಈ ಜಾಂಬವತಿ ವಿಷಯನ ಮುಂದಿಟ್ಕೊಂಡು ನಾಗಾರ್ಜುನ ಪ್ಲ್ಯಾನ್ ಮಾಡ್ತಾನೆ. ನಿರಂಕುಶನಿಗೆ ಹೇಳ್ತಾನೆ, ನೋಡು, ನಮ್ಮ ಅಣ್ಣ ನಿಮ್ಮ ತಂಗಿನ ಇಷ್ಟಪಡ್ತಿದ್ದಾನೆ, ಹಾಗಾಗಿ ನೀನು ಅವಳಿಗೆ ಅಡ್ಡ ಹೋಗಿ ಕೂಡುದು. ಹೋದೆ ಅಂದರೆ ಒಂದು ನಿನಗಿರೋ ಪೊಸಿಷನ್ ಹೋಗುತ್ತೆ, ಆಮೇಲೆ ಹಾಗಂತ ನಿನ್ನ ತಂಗಿನೇನು ಬಿಟ್ಕೊಡಲ್ಲ. ನಮ್ಮಣ್ಣ ಹೇಳಿದ್ದಾನೆ ನಿನ್ನ ತಂಗಿನ ಮದುವೆ ಆಗೋದಿಲ್ವಂತೆ, ಹಾಗೇ ಇರ್ತಾಳಂತೆ. ಅದಕ್ಕೆ ಜಾಂಬವತಿನೂ ಒಪ್ಪಿದಾಳಂತೆ, ನಮ್ಮ ಅತ್ತಿಗೇನೂ ದೊಡ್ಡ ಅಭ್ಯಂತರ ಏನೂ ವ್ಯಕ್ತಪಡಿಸಿಲ್ವಂತೆ. ಹಾಗಾಗಿ ನೀನು ಅವರ ಸುದ್ದಿಗೆ ಹೋಗಬೇಡ ಅಂತ ಸ್ವಲ್ಪ ಹಿತೈಷಿ ಥರ ಹೇಳ್ತಾನೆ. ಹೇಳ್ಕೊಂಡು ಈಗ ನಾಗಾರ್ಜುನ ಡಬಲ್ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ವಿಜಯಸಿಂಹನಿಗೆ ಹೆಲ್ಪ್ ಮಾಡ್ತಾ ಇರೋ ಥರ, ಜೊತೆಗೆ ನಿರಂಕುಶನಿಗೆ ತಾನು ಏನೋ ಒಳ್ಳೆ ಅಡ್ವೈಸ್ ಕೊಟ್ಟು ಅವನಿಗೆ ಉದ್ಧಾರ ಮಾಡ್ತಿದ್ದೀನಿ ಅನ್ನೋ ಥರ. ಇದೆರಡರ ಮಧ್ಯ ಶ್ರೀಮುಖನ ಹತ್ರ ಹೋಗಿ ವಿಜಯಸಿಂಹನ ಬಗ್ಗೆ ಏನು ಮಾಡೋದು, ಇವನು ಪದೇ ಪದೇ ಹೋಗಿ ಜಾಂಬವತಿ ಮನೆಯಲ್ಲಿರ್ತಾನೆ ಅಂತ ಹೇಳೋದು. ಆದರೆ ಶ್ರೀಮುಖನೂ ಹಾಗೇ ತಾನು ಕಣ್ಣಿಂದ ನೋಡಬೇಕು, ತನ್ನಂತರನೇ ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅನ್ನೋದು. ಹೀಗೆ ನಡಿಬೇಕಾದ್ರೆ ಒಂದಿನ, ಈಗ ಅಷ್ಟಮಿ ದಿನ, ದಶಮಿ ದಿನ ಶ್ರೀಮುಖನಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಏಕಾದಶಿ ದಿನ ರೋಮಪಾದ ಮಹಾರಾಜರು ವಾನಪ್ರಸ್ಥಕ್ಕೆ ಹೊರಡ್ತಾರೆ. ಅದಕ್ಕಾಗಿ ಸಪ್ತಮಿ ದಿನ ಋಷಿಗಳನ್ನು ಕರೆದು ಸ್ವಲ್ಪ ಭೂಮಿ ಮತ್ತು ಮಾನ್ಯ ಅಂತಾರಲ್ವ ಹಳೆ ಕಾಲದ ಭಾಷೆಗಳಲ್ಲಿ, ಸ್ವಲ್ಪ ಭೂಮಿಯನ್ನು ಮತ್ತು ಗೋಸಂಪದವನ್ನು ಎಲ್ಲನೂ ಋಷಿಗಳಿಗೆ ಕೊಡ್ತಾರೆ. ಇವರು ಹೋಗಿ ಅವ್ರ ಜೊತೆ ಭವಿಷ್ಯತ್ನಲ್ಲಿ ಇರೋದಕ್ಕೆ ಅನುಕೂಲ ಮಾಡಿಕೊಂಡ ಹಾಗೆ. ಈಗ
ನಾಗಾರ್ಜುನ ಬಂದು ಶ್ರೀಮುಖನ ಹತ್ರ ಹೇಳ್ತಾನೆ, ನೋಡು ನಿನ್ ನಾಳೆಯಿಂದ ನಿನಗೆ ಅಷ್ಟಮಿ ದಿನ ರಾತ್ರಿ ಹಗಲೊತ್ತು ಹೇಳ್ತಾನೆ, ನಾಳೆಯಿಂದ ನಿನಗೆ ಇಲ್ಲಿ ಸ್ನಾನ ಹೋಮ ಪೂಜೆ ಎಲ್ಲ ನಡಿಬೇಕು. ಆದರೆ ಇವತ್ತು ರಾತ್ರಿಗೆ ಈ ವಿಷಯ ನಿನಗೆ ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ. ಶ್ರೀಮುಖ ಮತ್ತು ಜಾಂಬವತಿನ ಹಿಡಿಬೇಕು ಅಂದರೆ ಇವತ್ತಿನ ರಾತ್ರಿ ದಿನ ಅವರಿಬ್ಬರು ಮೀಟ್ ಮಾಡ್ತಿದ್ದಾರೆ. ನನಗೆ ಸೀಕ್ರೆಟ್ ಸೋರ್ಸಿಂದ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಮುಖ ಹೇಳ್ತಾನೆ, ಆಯಿತು ಹೋದರೆ ನಾನು ಹೋಗಿ ನೋಡಿ ಅವನಿಗೆ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಆ್ಯಕ್ಷನ್ ನಾನು ತಗೊಳ್ತೀನಿ, ಅಲ್ಲಿವರೆಗೂ ಈ ವಿಷಯ ನೀನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ. ವಿಜಯಸಿಂಹನ ಹತ್ರ ಹೋಗಿ ನಾಗಾರ್ಜುನ ಹೇಳ್ತಾನೆ, ನೋಡು ಜಾಂಬವತಿನ ಮತ್ತೊಂದು ಗಂಡಸು ಬಯಸ್ತಾ ಇದ್ದಾನೆ, ಅದು ತುಂಬ ದಿನದಿಂದ ನಡೀತಾ ಇದೆ, ಆದರೆ ನಿನಗೆ ಗೊತ್ತಾಗಿಲ್ಲ. ಇವತ್ತು ನೀನು ಹೋಗಿ ಅವರ ಮನೆಯಲ್ಲಿ ಬಾಗಿಲು ಹಿಂದೆ ಹೌತಿಟ್ಕೊಂಡಿರು, ಖಡ್ಗ ಶಬ್ದ ಬರುತ್ತೆ, ಆಗ ಬಾಗಿಲು ತೆಗೆದು ನೋಡು ಯಾರು ಅಂತ ನಿಂಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಅವನಿಗೆ ಯಾರೇ ಆಗಿರಲಿ, ಕೊನೆಗೆ ಭಗವಂತ ಆದರೂ ಸರಿಯೇ, ಜಾಂಬವತಿ ವಿಷಯದಲ್ಲಿ ನಾನು ಕಾಂಪ್ರಮೈಸೇ ಆಗಲ್ಲ, ಬಂದವ್ರನ್ನ ಅಲ್ಲೇ ಉರುಳಿಸ್ಬಿಡ್ತೀನಿ ಅಂತ ವಿಜಯಸಿಂಹ ಹೇಳ್ತಾನೆ. ನಿರಂಕುಶನಿಗೆ ಹೇಳ್ತಾನೆ, ನೋಡು ನಿನ್ನ ತಂಗಿ ವಿಷಯದಲ್ಲಿ ನಿನ್ನ ಮನಸ್ಸು ಎಷ್ಟು ನೋಯ್ತಿದೆಯೋ ನನಗೆ ಅರ್ಥ ಆಗ್ತಿದೆ. ನಮ್ಮ ಅಣ್ಣನಿಗೆ ನಾವು ಹೇಳಿ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಮ್ಮ ಅತ್ತಿಗೆಗೂ ಬೇಜಾರಾಗುತ್ತೆ. ಆದ ಕಾರಣ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊ. ನೀನು ಇಷ್ಟು ದಿನ ಪ್ರಯತ್ನ ಪಟ್ಟರು ಅವರಿಬ್ಬರು ಇರೋದು ಒಟ್ಟಿಗೆ ನಿಂಗೆ ಸಿಕ್ಕಿಲ್ಲ ಅಲ್ವಾ, ಇವತ್ತು ರಾತ್ರಿಗೆ ಅಲ್ಲಿಗೆ ಬರ್ತಾನೆ ನೋಡು ಅಂತ ಹೇಳ್ತಾನೆ. ಹಾಗೆ ಶ್ರೀಮುಖನ ಹತ್ರ ಅಲ್ಲಿ ಹೋಗಿ ಬಾಗಿಲನ್ನು ಖಡ್ಗದಿಂದ ಶಬ್ದ ಮಾಡು ನೀನು ಅಂತ ಹೇಳ್ತಾನೆ. ಅವರಿಬ್ಬರಿಗೂ ಖಡ್ಗದಲ್ಲಿ ಶಬ್ದ ಆಗುತ್ತೆ. ಆ ಪುರುಷನನ್ನು ಒಂದು ಮಹಾನ್ ಪುರುಷ ಬರ್ತಾನೆ, ಯಾರು ಬರ್ತಾರೆ ಅಂತ ನೋಡು, ಅವ್ರನ್ನ ಯಾರು ಬಾಗಿಲು ತೆಗಿತಾರೆ ಅಂತ ನೋಡು ಅಂತ ಹೇಳಿ ನಿರಂಕುಶನಿಗೂ ಹೇಳಿರ್ತಾನೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿ ತಿಳಿಸ್ಲಿಕ್ಕೆ ಒಬ್ಬ ಅವನಿಗಿರೋ ಸೀಕ್ರೆಟ್ ಏಜೆಂಟ್ನ ಅಲ್ಲಿ ಇರಿಸಿರ್ತಾನೆ. ಅವತ್ತು ರಾತ್ರಿ ಶ್ರೀಮುಖ ಹೋಗಬೇಕು ಅಂದ್ಕೊಳ್ತಾನೆ, ಆದರೆ ಅಪ್ಪನಿಗೆ ಹೇಳದೆ ಹೋಗೋದಾ ಇಂಥ ದೊಡ್ಡ ವಿಚಾರಗಳನ್ನು ಅಂದ್ಕೊಂಡು ಅಪ್ಪನ ಹತ್ರ ಹೋಗಿ ಈ ವಿಷಯ ಎಲ್ಲ ಹೇಳ್ತಾನೆ. ಈ ಥರ ಜಾಂಬವತಿ ಮತ್ತು ವಿಜಯಸಿಂಹ ಸೇರ್ತಾ ಇದ್ದಾರೆ, ಇವತ್ತು ರಾತ್ರಿ ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ, ನಾವಿವತ್ತು ಹೋಗಿ ಅಲ್ಲಿ ಹೇಳಿ ಅವನ್ನ ಒಳ್ಳೆ ದಾರಿಗೆ ತಂದ್ಕೋಬೇಕು ಅಂತ. ಅದಕ್ಕೆ ರೋಮಪಾದ ಮಹಾರಾಜರು ಹೇಳ್ತಾರೆ, ನೋಡು ನಾಳೆಯಿಂದ ನಿನಗೆ ಈ ಪಟ್ಟಾಭಿಷೇಕದ ತಂತು ಸ್ಟಾರ್ಟ್ ಆಗೋದ್ರಿಂದ ಇವತ್ತು ನೀನು ಎಲ್ಲೂ ಹೋಗಬೇಡ. ಇದಕ್ಕೆ ಸ್ವಲ್ಪ ಅನುಕೂಲವಾದ ವ್ಯಕ್ತಿ, ಅವನಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ಅವನು ಕೇಳೋ ಅಂಥ ವ್ಯಕ್ತಿನ ನಾನು ಸೂಚಿಸಿ ಕಳಿಸ್ತೀನಿ, ಈ ವಿಷಯ ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ನಾಳೆ ನಡೆಯೋ ತಂತುಗಳಿಗೆ ತಯಾರಿಯಾಗು ಅಂತ ಹೇಳ್ತಾರೆ. ಈಗ ರೋಮಪಾದ ಮಹಾರಾಜರು ಯೋಚಿಸ್ತಾರೆ, ಯಾರಿಗೇ ಹೇಳಿದ್ರು ಅವ್ರ ಮಾತು ವಿಜಯಸಿಂಹ ಪಾಸಿಟಿವ್ ಆಗಿ ತಗೊಂಡಿಲ್ಲ ಅಂದರೆ, ಜೊತೆಗೆ ಅನಾವಶ್ಯಕವಾಗಿ ಈ ವಿಷಯವನ್ನು ನಾವೇ ಹೊರಗಡೆದವ್ರಿಗೆ ತಿಳಿಸ್ದಂಗೆ ಆಗತ್ತೆ ಅಲ್ವಾ, ಅದ್ರ ಬದಲು ನಾನೇ ಹೋದರೆ ಅಂತ ಡಿಸೈಡ್ ಮಾಡ್ತಾನೆ. ರಾತ್ರಿ ಒಂದು ಹೊತ್ತು ಕಳೆದ ಮೇಲೆ ಚಂದ್ರಶೇಖರ ವರ್ಮ ರಕ್ಷಕ ಭಟರನ್ನ ಕರೆದು ತನ್ನ ಜೊತೆ ಇಬ್ಬರು ಭಟರನ್ನ ಬರಲಿಕ್ಕೆ ಅರೇಂಜ್ ಮಾಡೋಕ್ಕೆ ಹೇಳ್ತಾನೆ. ಅಲ್ಲಿಗೆ ರೋಮಪಾದರ ಮಹಾರಾಜರು ಮತ್ತು ಇನ್ನಿಬ್ಬರು ಭಟಗಳು 3 ಕುದುರೆಗಳು ಹೊರಡಬೇಕು. ರೋಮಪಾದ ಮಹಾರಾಜರು ಏನು ಮಾಡ್ತಾರೆ, ಮಾರುವೇಷದಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಭಟರಿಗೂ ಕೂಡ ತಾನು ರಾಜ ಅಂತ ಗೊತ್ತಾಗಬಾರದು ಅಂತಲೇ ಹೇಳಿರ್ತಾನೆ. ಈ ರೋಮಪಾದ ಮಹಾರಾಜರು ಅವರು ಮಾರುವೇಷ ಧರಿಸಿದಾಗ ಹೆಚ್ಚು ಕಮ್ಮಿ ಶ್ರೀಮುಖನಂತೆ ಕಾಣಿಸ್ತಾ ಇರ್ತಾರೆ. ಇವರು 3 ಜನ ಕುದುರೆ ಮೇಲೆ ಅಲ್ಲಿ ಹೊರಟಿದ ತಕ್ಷಣ ಕೋಟೆಯ ಹಿಂದೆ ಬಾಗಿಲಿಂದ ಹೋಗ್ತಾರೆ. ರಾಜಶೇಖರ ವರ್ಮನಿಗೆ ಏನೋ ಸಮಾಧಾನ ಆಗಲ್ಲ, ಹೋಗಿ ವಿನಯ ಶರ್ಮಾ ಅವ್ರಿಗೆ ಹೇಳ್ತಾನೆ. ವಿನಯ ಶರ್ಮಾ ಅವರು ಅವತ್ತಿನ ಪಂಚಾಂಗ ತೆಗೆದು ಎಲ್ಲ ಲೆಕ್ಕಾಚಾರ ಮಾಡಿ ಹೇಳ್ತಾರೆ, ಇವತ್ತು ರೋಮಪಾದ ಮಹಾರಾಜರಿಗೆ ಹೊರಗೆ ಹೋದರೆ ಅಂಥ ಒಳ್ಳೆ ಶುಭ ಆಗೋದಿಲ್ಲ, ಇದು ತುಂಬ ವಿಪತ್ತು ಕಾಲ ಹೊರತು ಇವತ್ತು ಅವರು ಹೊರಗೆ ಹೋಗೋಂಗೆ ಇಲ್ಲ, ನಡಿ ಈಗಲೇ ಹೋಗೋಣ ಅಂತ ಹೇಳ್ತಾನೆ. ನಾವಿಬ್ಬರೇ ಹೋದರೆ ಹೇಗೆ ಅನ್ನುವಾಗ ಶ್ರೀಮುಖನ ಕರೆದು ವಿಷಯ ತಿಳಿಸಿ ಅವರು 3 ಜನ ಒಂದು ರಥದಲ್ಲಿ ಹೊರಡ್ತಾರೆ, ಸಾರಥಿನ ಕರ್ಕೊಂಡು. ಇವರು ನಿರಂಕುಶನ ಮನೆಗೆ ಹೋದಾಗ 5-6 ಜನ ಗುಂಪು ಕುಡಿ ಇದ್ದಂಗೆ ಕಾಣಿಸುತ್ತೆ ಇವ್ರಿಗೆ. ರಥನ ಅಲ್ಲಿ ನಿಲ್ಲಿಸಿ ಶ್ರೀಮುಖ ನಿರಂಕುಶನ ಮನೆ ಮುಂದೆ ಹೋದಾಗ ರೋಮಪಾದ ಮಹಾರಾಜರು ಸತ್ತು ಹೆಣವಾಗಿ ಬಿದ್ದಿರ್ತಾರೆ. ಪಕ್ಕದಲ್ಲಿ ವಿಜಯಸಿಂಹ ಕೊನೆ ಉಸಿರು ಎಳಿತಾ ಮಲಗಿರ್ತಾನೆ. ಆ ಪಕ್ಕದಲ್ಲಿ ನಿರಂಕುಶನನ್ನು ರಾಜನ ಜೊತೆ ಬಂದ ಇಬ್ಬರು ಭಟರು
ಕೈ ಹಿಡಿದು ಒಂದು ಕಡೆಗೆ ನಿಲ್ಲಿಸ್ಕೊಂಡಿರ್ತಾರೆ. ನಿರಂಕುಶನ ಕೈಯಲ್ಲಿ ಕತ್ತಿ ಇರೋದಿಲ್ಲ. ಅಲ್ಲೇ ನಿಂತ ನಿರಂಕುಶನ ತಾಯಿ ಮತ್ತು ಅಜ್ಜಿ ಅಳ್ತಾ ಇರ್ತಾರೆ. ಶ್ರೀಮುಖ ಈ ಪರಿಸ್ಥಿತಿನ ನೋಡಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಅವನಿಗೆ ತಟ್ಟುತ್ತೆ, ಅಪ್ಪನ ವೇಷ, ಅಪ್ಪ ಬಂದಿದ್ದಾರೆ, ಆ್ಯಕ್ಚುಲಿ ನಾನೇ ಬರಬೇಕಿತ್ತು. ಈಗ ತಾನು ಶ್ರೀಮುಖ ಬಂದಿದ್ದರೂ ಅವನ ಸ್ಥಿತಿ ಇದೆ ಅಲ್ವಾ, ಇಲ್ಲಿಗೆ ಬಂದಿದ್ರೆ ನಾನೇ ಹೆಣ ಆಗೋಗ್ತಿದ್ನಲ್ಲ ಅಂತ ಯೋಚನೆ ಮಾಡ್ತಾನೆ. ಈಗ ವಿಜಯಸಿಂಹನೂ ಸತ್ತಿದ್ದಾನೆ, ನಾನು ಸತ್ತರೆ ಇದು ಲಾಭ ನಾಗಾರ್ಜುನನಿಗೆ. ನನಗೆ ಈ ವಿಷಯ ಹೇಳಿದ್ದು ನಾಗಾರ್ಜುನನೇ. ಹಾಗಾಗಿ ನಾವಿಬ್ಬರು ಸತ್ತರೆ ನಾಗಾರ್ಜುನ ರಾಜ್ಯಭಾರ ಮಾಡಬೇಕು ಅಂತಲಾ ಇಷ್ಟು ಕುಟಿಲತನದಿಂದ ಯೋಚನೆ ಮಾಡಿದ್ನ ನನ್ನ ತಮ್ಮ ಅಂತ ಯೋಚನೆ ಮಾಡ್ತಾನೆ ಶ್ರೀಮುಖ. ನಿರಂಕುಶನ ಕರೆದು ಕೇಳಬೇಕು ಅಂದ್ಕೊಳ್ಳುವಾಗ ರಕ್ಷಕ ಭಟರ ಹತ್ರ ಬಿಡಿಸ್ಕೊಂಬಂದು ಶ್ರೀಮುಖನ ಕಾಲಿಗೆ ಬಿದ್ದು ವಿಷಯ ಎಲ್ಲ ಒಪ್ಪಿಸ್ತಾನೆ. ನೋಡಿ, ರೋಮಪಾದ ಮಹಾರಾಜರು ಬಂದಿರು. ಬಾಗಿಲು ತಟ್ಟಿದಾಗ ಖಡ್ಗ ಶಬ್ದ ಆಯಿತು. ಆಗ ಒಳಗಿಂದ ವಿಜಯಸಿಂಹ ಬಂದು ಅವ್ರಿಗೆ ಇರಿದ್ಬಿಟ್ಟ. ಈ ವ್ಯಕ್ತಿನ ಇರಿತಾ ಇರುವಾಗಲೇ ನಾನು ವಿಜಯಸಿಂಹನ ಇರಿದೆ. ಅಷ್ಟೊತ್ತಿಗೆ ಈ ಭಟುಗಳು ನನ್ನ ಕತ್ತಿ ಎಸ್ಕೊಂಡ್ರು. ಇದು ನನಗೆ ನಾಗಾರ್ಜುನ ಹೇಳಿದ್ದ. ನೋಡು, ಒಬ್ಬ ಮಹಾನ್ ಪುರುಷ ನಿಮ್ಮ ಮನೆಗೆ ಬರ್ತಾನೆ, ಆದರೆ ವಿಜಯಸಿಂಹ ನಿಮ್ಮ ಮನೆಯಲ್ಲೂ ಇರ್ತಾನೆ. ಯಾರು ಆ ವಿಜಯಸಿಂಹನ ಸಾಯಿಸಬೇಕು ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಹಾಗಾಗಿ ವಿಜಯಸಿಂಹ ಆ ವ್ಯಕ್ತಿನ ಸಾಯಿಸ್ತಾನೆ, ನೀನು ವಿಜಯಸಿಂಹನ ಸಾಯಿಸ್ಬಿಡು, ಅವರಿಬ್ಬರು ಕಾದಾಡಿಕೊಂಡು ಒಬ್ರನ್ನೊಬ್ರು ಸಾಯಿಸ್ಕೊಂಡಿದ್ದಾರೆ ಅಂತ ಬರುತ್ತೆ, ನಿನ್ನ ಮೇಲೆ ಏನೂ ಬರಲ್ಲ ಅಂತ ಹೇಳಿದ್ದ. ಹಾಗಾಗಿ ನಾನು ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ. ಶ್ರೀಮುಖನಿಗೆ ಎಲ್ಲ ಒಂದು ಕಡೆಯಿಂದ ಫುಲ್ ಕ್ಲಾರಿಟಿ ಸಿಗುತ್ತೆ, ಇದು ಪೂರ್ತಿ ನಾಗಾರ್ಜುನ ಆಡ್ತಿರೋ ಡಬಲ್ ಗೇಮ್ ಅಂತ. ಅಷ್ಟೊತ್ತಿಗೆ ಜಾಂಬವತಿಯಲ್ಲಿ ಅಂತ ಕೇಳ್ತಾನೆ. ಅಲ್ಲಿರೋ ಭಟರಿಗೆ ಒಂದು ಆದೇಶ ಕೊಡ್ತಾನೆ. ಫಸ್ಟ್ ರೋಮಪಾದ ಮಹಾರಾಜರನ್ನು ತನ್ನ ರಥದಲ್ಲಿ ಮಲಗಿಸಿ, ಹಾಗೆ ಕೊನೆ ಉಸಿರೆಳೀತಾ ಇರೋ ತಮ್ಮನನ್ನು ಅದರಲ್ಲಿ ರಥದಲ್ಲಿ ಮಲಗಿಸಿ ಅಂತ ಹೇಳಿ, ರಾಜ ಮತ್ತು ರಾಜ ಬಂದಿದ್ದ ಕುದುರೆಯನ್ನು ತಾನತ್ತಿ ವಿನಯ್ ಶರ್ಮನನ್ನು ಅವರ ರಥದಲ್ಲೇ ಹತ್ತೋಕ್ಕೆ ಕೇಳಿ ಚಂದ್ರಶೇಖರ ವರ್ಮನನ್ನು ತನ್ನ ಜೊತೆ ಬರಲಿಕ್ಕೆ ಹೇಳಿ ನಿರಂಕುಶನನ್ನು ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಆಗುತ್ತೆ. ಅಷ್ಟೊತ್ತಿಗೆ ಒಳಗಡೆಯಿಂದ ಅಳು ಕೇಳುತ್ತೆ. ಏನು ಅಂತ ತಿರುಗಿ ನೋಡಿದಾಗ ಜಾಂಬವತಿ ಒಂದು ಕತ್ತಿ ತಗೊಂಡು ತನ್ನನ್ನು ತಾನು ಸಾಯಿಸ್ಕೊಬಿಟ್ಟಿರ್ತಾಳೆ. ಹೀಗೆ ನಡೆದಾಗ ಶ್ರೀಮುಖ ಹೇಳ್ತಾನೆ, ನೋಡು ನಿರಂಕುಶ, ನಿನ್ನ ತಂಗಿಗೆ ಏನೋ ಹುಷಾರಿಲ್ಲ ಅಂತ ಸುದ್ದಿ ಹಬ್ಸು, ಅದಾದಮೇಲೆ ಅವಳು ಸತ್ತೋಗಿದ್ದಾಳೆ ಅಂತ ಸುದ್ದಿ ಹಬ್ಸು, ಈಗಿಂದೀಗ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ನೀವು ಹೊರಗೆ ಹೇಳಿಕೊಡ್ತು ಅಂತ ಹೇಳ್ತಾನೆ. ಇದೆಲ್ಲ ನಡೀತಿದ್ದಂಗೆ ನಾಗಾರ್ಜುನ ನೇಮಿಸಿದ್ದ ತನ್ನ ಸೀಕ್ರೆಟ್ ಏಜೆಂಟ್ ಸ್ಪೀಡಾಗಿ ಹೋಗಿ ಅವ್ರಿಗೆ ಈ ವಿಷಯ ಮುಟ್ಟಿಸ್ತಾನೆ. ಇಲ್ಲಿಂದ ಕುದುರೆ ಮತ್ತು ರಥನೂ ಹೊರಡುತ್ತೆ. ವಿಚಿತ್ರ ಏನಂದರೆ, ಇಷ್ಟು ನಡೀತಾ ಇದ್ದರೂ ಕೊನೆಗೆ ಅರಮನೆಯಲ್ಲೂ ಕೂಡ ಯಾರಿಗೂ ಏನು ಅನುಮಾನನೂ ಬಂದಿರಲ್ಲ, ಏನೂ ಗೊತ್ತೂ ಆಗಿರೋದಿಲ್ಲ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಆ ಮಾರನೇ ದಿನ ರೋಮಪಾದ ಮಹಾರಾಜರು ಸತ್ತಿದ್ದ ವಿಷಯ ಅವರ ಚಕ್ರವರ್ತಿ ಜನುಮೇಜಯನಿಗೆ ತಿಳಿಯುತ್ತಾ ಅವರು ಏನು ನಿರ್ಧಾರ ತಗೊಳ್ತಾರೆ? ಶ್ರೀಮುಖನ ಪಟ್ಟಾಭಿಷೇಕ ಕೊನೆಯ ತಂತು ಕಂಪ್ಲೀಟ್ ಆಗುತ್ತಾ ಇಲ್ವಾ? ವಿಜಯಸಿಂಹನಿಗೆ ಅಷ್ಟು ಏಟಾಗಿದೆ, ಕೊನೆ ಉಸಿರು ಎಳೀತಾ ಇದ್ದಾನೆ, ಬದುಕ್ತಾನಾ ಇಲ್ವಾ? ಈ ಎಲ್ಲ ವಿಷಯದಲ್ಲೂ ನಾಗಾರ್ಜುನ ಏನು ಮಾಡ್ತಾನೆ? ಇಷ್ಟು ನಡಿಬೇಕಾದ್ರೆ ಜಯದ್ರಥ ಇಲ್ಲಿಗೆ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಅವನು ಏನು ಮಾಡ್ತಿರ್ತಾನೆ? ಈ ಎಲ್ಲದರದ್ದು ಉತ್ತರ ನಾಳೆ ಎಪಿಸೋಡಲ್ಲಿ ಹೇಳ್ತೇನೆ. ಈ ಕತೆ ಅಥವಾ ನಾ ಹೇಳಿದ ರೀತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಬಾಯ್. Single wave. Space available. 92,393 megabytes. Pause recording.